ನಮಸ್ಕಾರ, ಇದು ಉತ್ಕರ್ಣ ಬಿಟ್ಕಾಯಿನ್ ಮತ್ತು ಈಕ್ವಿಟಿ ಕನ್ನಡ ಯೂಟ್ಯೂಬ್ ಚಾನೆಲ್. ಹಣದುಬ್ಬರ ಮತ್ತು ಮದ್ಯಪಾನ ಮಿಲ್ಟನ್ ಫ್ರೀಡ್ಮನ್ ಹೇಳಿದಂತಹ ಕಟು ಸತ್ಯ. 20ನೇ ಶತಮಾನದ ಶ್ರೇಷ್ಠ ಅರ್ಥಶಾಸ್ತ್ರಜ್ಞರಲ್ಲಿ ಒಬ್ಬರಾದ ಮಿಲ್ಟನ್ ಫ್ರೀಡ್ಮನ್ ಹಣದುಬ್ಬರದ ಸ್ವಭಾವವನ್ನು ಅತ್ಯಂತ ಸರಳವಾದ ಆದರೆ ಆಳವಾದ ಹೋಲಿಕೆಯ ಮೂಲಕ ವಿವರಿಸಿದ್ದಾರೆ. 1976ರಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಈ ಅಮೆರಿಕನ್ ಅರ್ಥಶಾಸ್ತ್ರಜ್ಞ ಚಿಕಾಗೋ ವಿಶ್ವವಿದ್ಯಾಲಯದಲ್ಲಿ ದಶಕಗಳ ಕಾಲ ಬೋಧಿಸುತ್ತಾ ಮುಕ್ತ ಮಾರುಕಟ್ಟೆ ಮತ್ತು ಹಣಕಾಸು ನೀತಿಯ ಅನ್ವೇಷಣೆಯಲ್ಲಿ ಕ್ರಾಂತಿಕಾರಕ ಕೊಡುಗೆ ನೀಡಿದ್ದಾರೆ. ಅವರ ಪ್ರಕಾರ ಹಣದುಬ್ಬರ ಎಂಬುದು ಸದಾ ಮತ್ತು ಎಲ್ಲೆಡೆ ಒಂದು ಹಣಕಾಸಿನ ವಿದ್ಯಮಾನ, ಅಂದರೆ ಸರ್ಕಾರ ಅಗತ್ಯಕ್ಕಿಂತ ಹೆಚ್ಚು ಹಣ ಮುದ್ರಿಸಿದಾಗ ಮಾತ್ರ ಹಣದುಬ್ಬರ ಉಂಟಾಗುತ್ತದೆ. ಫ್ರೀಡ್ಮನ್ ಹೇಳುತ್ತಾರೆ, ಮದ್ಯಪಾನ ಆರಂಭಿಸಿದಾಗ ಮೊದಲು ಉಲ್ಲಾಸ, ಮೈಮರವಿನ ಆನಂದ ಸಿಗುತ್ತದೆ. ಅದೇ ರೀತಿ ಸರ್ಕಾರ ಅಧಿಕ ಹಣ ಮುದ್ರಿಸಿ ಆರ್ಥಿಕತೆಗೆ ಚುಚ್ಚಿದಾಗ ಮೊದಲಿಗೆ ಉದ್ಯೋಗ ಸೃಷ್ಟಿಯಾಗುತ್ತದೆ, ಉತ್ಪಾದನೆ ಹೆಚ್ಚುತ್ತದೆ, ಜನರ ಕೈಯಲ್ಲಿ ಹಣ ತುಂಬಿದಂತೆ ಕಾಣುತ್ತದೆ. ರಾಜಕಾರಣಿಗಳಿಗೆ ಇದು ಸ್ವರ್ಗ ಸದೃಶ ಅವಕಾಶ. ಚುನಾವಣೆ ಗೆಲ್ಲಲು ಬಣ್ಣದ ಭರವಸೆ ನೀಡಲು ಹಣ ಮುದ್ರಿಸುವ ಆಕರ್ಷಣೆ ತಡೆಯಲಾಗದಂತಾಗುತ್ತದೆ. ಇದೇ ಕಾರಣಕ್ಕೆ ಇತಿಹಾಸದಲ್ಲಿ ಸರ್ಕಾರಗಳು ಪದೇ ಪದೇ ಅತಿಯಾಗಿ ಮುದ್ರಣ ಮಾಡಿ ಬಿಕ್ಕಟ್ಟನ್ನು ಮೈ ಮೇಲೆ ಎಳೆದುಕೊಂಡಿವೆ. ಆದರೆ ಈ ಸಂತೋಷ ತಾತ್ಕಾಲಿಕ. ಅಧಿಕ ಹಣ ಮಾರುಕಟ್ಟೆಗೆ ನುಗ್ಗಿದಂತೆಲ್ಲ ವಸ್ತುಗಳ ಬೆಲೆ ಏರತೊಡಗುತ್ತದೆ. ಸಾಮಾನ್ಯ ನಾಗರಿಕನ ಉಳಿತಾಯ ಮತ್ತು ಕೊಳ್ಳುವ ಶಕ್ತಿ ಕರಗಿ ಹೋಗುತ್ತದೆ. ಮದ್ಯದ ಅಮಲಿನ ನಂತರ ತಲೆನೋವು ಬರುವಂತೆ ಅತಿಯಾದ ಹಣ ಮುದ್ರಣದ ಪರಿಣಾಮ ಬೆಲೆ ಏರಿಕೆ ರೂಪದಲ್ಲಿ ಕಟ್ಟಿಕೊಳ್ಳುತ್ತದೆ. 1970ರ ಅಮೆರಿಕ, 1990ರ ಲ್ಯಾಟಿನ್ ಅಮೆರಿಕ ಮತ್ತು ಇತ್ತೀಚಿನ ವರ್ಷಗಳ ಶ್ರೀಲಂಕಾ, ಟರ್ಕಿಯ ಆರ್ಥಿಕ ದುರ್ಗತಿ ಇವೆಲ್ಲವೂ ಜೀವಂತ ನಿದರ್ಶನಗಳು. ಚಿಕಿತ್ಸೆಯ ವಿಷಯದಲ್ಲಿ ಸ್ಥಿತಿ ತದ್ವಿರುದ್ಧ. ಮದ್ಯಪಾನ ನಿಲ್ಲಿಸಿದ ತಕ್ಷಣ ಮೈ ಕಂಪಿಸುತ್ತದೆ, ಯಾತನೆ ಉಂಟಾಗುತ್ತದೆ. ಅದೇ ರೀತಿ ಸರ್ಕಾರ ಹಣ ಮುದ್ರಣ ನಿಲ್ಲಿಸಿ ಬಡ್ಡಿ ದರ ಏರಿಸಿದಾಗ ಮೊದಲಿಗೆ ಆರ್ಥಿಕ ನಿಧಾನಗತಿ, ನಿರುದ್ಯೋಗ ಮತ್ತು ಮಾರುಕಟ್ಟೆ ಕುಸಿತ ಕಾಣಿಸಿಕೊಳ್ಳುತ್ತವೆ. 1980ರಲ್ಲಿ ಅಮೆರಿಕದ ಫೆಡರಲ್ ರಿಸರ್ವ್ ಅಧ್ಯಕ್ಷ ಪಾಲ್ ವೋಲ್ಕರ್ ಬಡ್ಡಿ ದರವನ್ನು 20%ಗೆ ತಲುಪಿಸಿ ಹಣದುಬ್ಬರ ನಿಯಂತ್ರಿಸಿದರು. ಆ ಸಂದರ್ಭದಲ್ಲಿ ಆರ್ಥಿಕ ಕುಸಿತ ಉಂಟಾಯಿತಾದರೂ ದೀರ್ಘಕಾಲದ ಸ್ಥಿರತೆ ಮರಳಿ ಬಂತು. ಹೀಗೆ ಕಷ್ಟದ ಚಿಕಿತ್ಸೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳಲು ರಾಜಕಾರಣಿಗಳಿಗೂ ಜನರಿಗೂ ಅಸಾಧಾರಣ ರಾಜಕೀಯ ಇಚ್ಛಾಶಕ್ತಿ ಬೇಕಾಗುತ್ತದೆ. ಫ್ರೀಡ್ಮನ್ ಈ ಎಚ್ಚರಿಕೆ ಇಂದು ಭಾರತಕ್ಕೂ ಅಷ್ಟೇ ಪ್ರಸ್ತುತ. ಕೋವಿಡ್ ನಂತರ ವಿಶ್ವಾದ್ಯಂತ ಸರ್ಕಾರಗಳು ಅಗಾಧ ಪ್ರಮಾಣದಲ್ಲಿ ಹಣ ಮುದ್ರಿಸಿದ್ದರ ಪರಿಣಾಮ ಇಂದಿಗೂ ಬೆಲೆ ಏರಿಕೆಯ ರೂಪದಲ್ಲಿ ಕಾಡುತ್ತಿದೆ. ಸರ್ಕಾರದ ಅತಿಯಾದ ಖರ್ಚು ಯಾವುದೇ ಆಗಿರಲಿ, ಕರ್ನಾಟಕದಲ್ಲಿ ಪ್ರಸ್ತಾವಿತವಾಗಿರುವ ದೊಡ್ಡ ಪ್ರಮಾಣದ ಸರ್ಕಾರಿ ನೇಮಕಾತಿಯೂ ಇದಕ್ಕೆ ಹೊರತಲ್ಲ. ಇವೆಲ್ಲ ರಾಜಕೀಯವಾಗಿ ಆಕರ್ಷಕ ತೋರಬಹುದು, ಆದರೆ ಈ ಖರ್ಚಿಗೆ ಹಣ ಎಲ್ಲಿಂದ ಬರುತ್ತದೆ ಎಂಬ ಪ್ರಶ್ನೆ ಕೇಳದಿದ್ದರೆ ನಾಳಿನ ತಲೆಮಾರು ಇಂದಿನ ಭ್ರಮೆಯ ಬೆಲೆ ತೆರಬೇಕಾಗುತ್ತದೆ ಎಂಬುದು ಮಿಲ್ಟನ್ ಫ್ರೀಡ್ಮನ್ ರ ಎಚ್ಚರಿಕೆ. ಈ ವಿಡಿಯೋದಲ್ಲಿನ ಮಾಹಿತಿ ಉಪಯುಕ್ತವಾಗಿದ್ದರೆ ಬೈ ಮಿ ಎ ಕಾಫಿ ನನ್ನ UPI ID ಈ ರೀತಿ ಇದೆ. ಇದೇ ರೀತಿ ಬಿಟ್ಕಾಯಿನ್ ವಿಚಾರವಾಗಿ, ಹಾರ್ಡ್ ಮನಿ ವಿಚಾರವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಟೆಕ್ನಿಕಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಇನ್ನಷ್ಟು ಮಾಹಿತಿ ಬೇಕಿದ್ದರೆ ನನ್ನ ಯೂಟ್ಯೂಬ್ ಚಾನೆಲ್ ಮತ್ತು ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.